ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಶಿವರಾಜ್ ಎಲ್ಚಿಗೆರೆ, ಆಸ್ಟ್ರೋ ವಾಸ್ತು ಕನ್ಸಲ್ಟೆಂಟ್. ಜಾತಕ ಇರಲಿ ಇಲ್ಲದೇ ಇರಲಿ ಒಮ್ಮೆ ಭೇಟಿ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅಂತ ಹೇಳ್ತಾ, ಇವತ್ತು ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅಂದರೆ ಗೋವಿಂದ ನಾಮದ ಮಹಿಮೆ. ಗೋವಿಂದ 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 ಹೇಳ್ತೀವಲ್ಲಪ್ಪ, ಆ ಗೋವಿಂದ ನಾಮ ಹೇಗೆ ಬಂತು? ಈ ನಾಮ, ಇದರ ವಿಶೇಷತೆ ಏನಾದರೂ ನಮ್ಮ ಪುರಾಣದಲ್ಲಿ ಎಲ್ಲಾದರೂ ಇದೆಯಾ ಅಂತ ತಿಳ್ಕೊಳ್ಳೋಣ. ಒಂದು ದಿನ ವೈಕುಂಠದಲ್ಲಿ ಶ್ರೀ ವಿಷ್ಣು ಪರಮಶಿವನನ್ನು ಕೇಳುತ್ತಾರೆ. ಶಿವ, ನಾನು ಎಲ್ಲ ಲೋಕಗಳನ್ನು ನೋಡಿದ್ದೇನೆ, ಆದರೆ ಕೈಲಾಸದ ಪಾವಿತ್ರತೆಯನ್ನು ನೋಡಬೇಕೆಂಬ ಆಸೆ ಇದೆ. ಆಗ ಪರಮಶಿವನು ನಗುಮುಖದಲ್ಲಿ ನಾಳೆ ಬರುವುದಕ್ಕೆ ಅವರಿಗೆ ಆಹ್ವಾನವನ್ನು ಕೊಡುತ್ತಾರೆ. ಆಹ್ವಾನವನ್ನು ಕೊಟ್ಟ ಮೇಲೆ ಕೈಲಾಸದ ಶುದ್ಧೀಕರಣಕ್ಕಾಗಿ ಪರಮಶಿವನು ಕೈಲಾಸವನ್ನು ವಿಷ್ಣು ಬರುತ್ತಿರುವುದರಿಂದ ತುಂಬ ಉತ್ತಮ ರೀತಿಯಲ್ಲಿ ಕೈಲಾಸವನ್ನು ಶುದ್ಧೀಕರಣ ಮಾಡಲು ಭೃಂಗಿ ಋಷಿಗೆ ಜವಾಬ್ದಾರಿಯನ್ನು ನೀಡುತ್ತಾರೆ. ಭೃಂಗಿ ಋಷಿಯು ಆತಂಕದಿಂದ ಕೈಲಾಸ ದೇವತೆಗಳಿಗೆ ಯೋಗ್ಯವಾಗಿ ಶುದ್ಧೀಕರಿಸಲು ಕಾಮಧೇನುವನ್ನು ಪ್ರಾರ್ಥನೆ ಮಾಡುತ್ತಾರೆ. ಕಾಮಧೇನುವು ಪೌರಾಣಿಕ ಗೋಮಾತೆ ತನ್ನ ದಿವ್ಯ ಸಗಣಿಯನ್ನು ಹರಡುತ್ತದೆ. ಅದರ ಪರಿಮಳ, ಶುದ್ಧತೆ ಮತ್ತು ಪಾವಿತ್ರ್ಯತೆಯ ಸಂಗೀತವಾಗಿ ಭೃಂಗಿ ಹೆಣ್ಣು ಮಕ್ಕಳ ಸಹಾಯದಿಂದ ಕೈಲಾಸವನ್ನು ಪರಿಮಳದಿಂದ ಅಲಂಕಾರ ಮಾಡುತ್ತಾರೆ. ಮಾರನೇ ದಿನ ವಿಷ್ಣುವು ಗರುಡನ ಮೇಲೆ ಕೈಲಾಸಕ್ಕೆ ಆಗಮಿಸುತ್ತಾರೆ. ಆತನಿಗೆ ಕೈಲಾಸದ ಪರಿಮಳ ತೀವ್ರವಾಗಿ ಆಕರ್ಷಿಸುತ್ತದೆ. ಆತನು ಆಶ್ಚರ್ಯದಿಂದ ಕೇಳುತ್ತಾನೆ, ಈ ಪರಿಮಳ ಎಲ್ಲಿಂದ ಬಂದಿದೆ ಎಂದು. ಪರಮಶಿವನು ಭೃಂಗಿಯನ್ನು ಕರೆದು ಕೇಳುತ್ತಾನೆ. ಭೃಂಗಿ ಉತ್ತರಿಸುತ್ತಾನೆ, ಈ ಪರಿಮಳವು ಗೋವುಗಳಿಂದ ಬಂದಿದೆ. ಗೋವಿಂದ, ಗೋವು ಪ್ಲಸ್ ವಿಂದ. ಈ ಉತ್ತರವು ವಿಷ್ಣುವ ಹೃದಯವನ್ನು ಸ್ಪರ್ಶಿಸುತ್ತದೆ. ಅವನಿಗೆ ಗೋಮಾತೆಯ ಶ್ರೇಷ್ಠತೆ, ಭಕ್ತಿಯ ಶುದ್ಧತೆ ಮತ್ತು ಪರಿಮಳದ ದಿವ್ಯತೆ ಅರಿವಾಗುತ್ತದೆ. ಪರಮಶಿವನು ನಗುಮುಖದಲ್ಲಿ ವಿಷ್ಣುವತ್ತ ನೋಡಿದಾಗ ಆ ಕ್ಷಣವೇ ಒಂದು ದಿವ್ಯ ನಾಮವು ಜನಿಸುತ್ತದೆ. ಆ ನಾಮವೇ ಗೋವಿಂದ. ಗೋ ಎಂದರೆ ಹಸು, ಭೂಮಿ, ವೇದ, ಇಂದ್ರಿಯಗಳು. ವಿಂದ ಎಂದರೆ ರಕ್ಷಿಸುವವನು, ಪಾಲಿಸುವವನು. ಗೋವಿಂದ ಎಂಬ ನಾಮವು ಹಸುಗಳನ್ನು ರಕ್ಷಿಸುವವನು, ವೇದಗಳ ಸಾರವನ್ನು ತಿಳಿದವನು, ಭಕ್ತರನ್ನು ಪಾಲಿಸುವವನು, ಹೀಗೆಂದು ಗೋವಿಂದ ಪದದ ಅರ್ಥವು ಹೇಳುತ್ತಾರೆ. ಪರಮಶಿವನು ಅಲ್ಲಿ ಒಂದು ಕಲಿಯುಗದ ಭಕ್ತರಿಗೆ ಆಶೀರ್ವಾದ ಮಾಡುತ್ತಾರೆ. ಯಾರು ಗೋವಿಂದ 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 ಎಂದು ನಿನ್ನ ನಾಮವನ್ನು ಜಪಿಸುತ್ತಾರೋ ಈ ನಾಮದಿಂದ ಅವರ ಪಾಪ ವಿಮೋಚನೆಯಾಗಿ ಶಾಂತಿ, ಮೋಕ್ಷ ಸಿಗುತ್ತದೆ ಎಂದು ಪರಮಶಿವನು ಆಶೀರ್ವದಿಸುತ್ತಾರೆ. ಇಂದಿಗೂ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗುವ ಭಕ್ತರು ಗೋವಿಂದ 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 ಎಂದು ಘೋಷಿಸುತ್ತಾರೆ. ಅದು ಕೇವಲ ನಾಮವಲ್ಲ, ಅದು ಭಕ್ತಿಯ ಶಕ್ತಿ, ದೇವರ ಅನುಗ್ರಹ ಮತ್ತು ಆತ್ಮದ ಶುದ್ಧೀಕರಣ. ಈ ನಾಮವು ಭಕ್ತರ ಹೃದಯದಲ್ಲಿ, ನಮ್ಮ ಹೃದಯದಲ್ಲಿ ಶ್ರದ್ಧೆಯನ್ನುಂಟು ಮಾಡುತ್ತೆ. ಪಾಪವನ್ನು ಕರಗಿಸುವ ಏಕೈಕ ಶಕ್ತಿ ಇದೆ ಎಂದರೆ ಅದು ಗೋವಿಂದಕ್ಕೆ ಮಾತ್ರ. ದೇವರ ದರ್ಶನಕ್ಕೆ ಮಾರ್ಗದರ್ಶಕವಾಗುತ್ತದೆ. ದೇವರ ಈ ನಾಮದಲ್ಲಿ ನಿತ್ಯ ಶಕ್ತಿಯ ಕತೆ ನಮಗೆ ಹೇಳುತ್ತದೆ. ದೇವರ ನಾಮದಲ್ಲಿ ಅಪಾರ ಶಕ್ತಿ ಇದೆ. ಗೋವಿಂದ ಎಂಬ ದೇವರ ನಾಮದಲ್ಲಿ ಅಪಾರ ಶಕ್ತಿ ಇದೆ. ನಾಮಸ್ಮರಣೆಯೇ ಭಕ್ತಿಯ ಶ್ರೇಷ್ಠ ಮಾರ್ಗ. ಗೋವಿಂದ ಎಂಬ ನಾಮಪದವು ಪಾಪ ವಿಮೋಚನೆಗೆ, ಶಾಂತಿ ಮತ್ತು ಮೋಕ್ಷದ ದಾರಿಯಾಗಿದೆ. ಗೋವಿಂದ ಎಂಬ ನಾಮವನ್ನು ಜಪಿಸುವಾಗ ನಮ್ಮ ಮನಸ್ಸು ಶುದ್ಧವಾಗುತ್ತದೆ, ನಮ್ಮ ಆತ್ಮ ದೇವರತ್ತ ಒಲೆಯುತ್ತದೆ, ನಮ್ಮ ಜೀವನ ಭಕ್ತಿಯ ದೀಪವಾಗುತ್ತದೆ. ಗೋವಿಂದ ಪುರಾಣದ ಈ ಪವಿತ್ರ ಕಥೆ ನಮ್ಮೆಲ್ಲರ ಹೃದಯದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಶಾಂತಿಯನ್ನು ಉಂಟು ಮಾಡಲಿ. ಆ ನನ್ನ ಹರಿಹರರು ನಮಗೆಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ. ಗೋವಿಂದ 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 ಎಂಬ ಪದದ ಅರ್ಥವನ್ನು ತಿಳಿದುಕೊಂಡಿದ್ದಕ್ಕೆ, ಗೋವಿಂದ ಎನ್ನುವ ಪದದಲ್ಲಿ ಇಷ್ಟೆಲ್ಲ ಅರ್ಥಗಳಿದೆ. ಜಾತಕ ಇರಲಿ ಇಲ್ಲದೇ ಇರಲಿ, ಪರ್ಸನಲ್ ಕನ್ಸಲ್ಟೆಂಟ್ಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಯಾವುದೇ ವಿಚಾರವಾಗಿ ತಿಳಿದಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮುಂದಿನ ದಿನಗಳಲ್ಲಿ ಆ ವಿಚಾರವಾಗಿ ತಿಳಿಸುತ್ತೇನೆ. ಸರ್ವೋ ಜನೋ ಸುಖಿನೋ ಭವಂತು ಅಂತ ಹೇಳುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.